me forever on fire. ಆರೋಪಿ ದರ್ಶನ್ಗೆ ಇನ್ನೂ 2 ದಿನಗಳ ಕಾಲ ಜೈಲೂಟವೇ ಫಿಕ್ಸ್. ಕಾರಣ ಅವರು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮನೆಯೂಟ ಬೇಕು, ಹಾಸಿಗೆ, ದಿಂಬು, ಪುಸ್ತಕ ತರಿಸ್ಕೊಡಿ ಅಂತ. ಆದ್ರೆ ಈಗ ಆ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಹೈಕೋರ್ಟ್ನ ಸೂಚನೆಯಂತೆ ಮ್ಯಾಜಿಸ್ಟ್ರೇಟ್ಗೆ ದರ್ಶನ್ ಅರ್ಜಿಯನ್ನ ಹಾಕೊಂಡಿದ್ರು ತಮ್ಮ ವಕೀಲರ ಮೂಲಕ. ಅರ್ಜಿ ವಿಚಾರಣೆಯನ್ನ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಜುಲೈ 22ನೇ ತಾರೀಕು ಈ ವಿಚಾರಣೆ ನಡೆಯುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ವಿಚಾರಣೆಯನ್ನ ಇವತ್ತು ಮುಂದೂಡಿಕೆ ಮಾಡಿದೆ 22ನೇ ತಾರೀಕುವರೆಗೂ. ಸೋಮವಾರದವರೆಗೂ ಜೈಲೂಟವೇ ದರ್ಶನ್ಗೆ ಗತಿ. ಮನೆಯೂಟವನ್ನ ತಿನ್ನುವಂತ ಋಣ ಇನ್ನೂ ಕೂಡ ಬಂದಿಲ್ಲ ಅನ್ಸುತ್ತೆ. ಈಗಾಗಲೇ ರಿಟ್ ಅರ್ಜಿಯಲ್ಲಿ ಜೈಲೂಟ ಸೇರ್ತಾ ಇಲ್ಲ, ವಾಂತಿ ಭೇದಿ ಆಗ್ತಾ ಇದೆ. ಹಾಗಾಗಿ ಮನೆಯೂಟ ಬೇಕು, ದಿಂಬು ಬೇಕು, ಹಾಸಿಗೆ ಬೇಕು, ಮನೆಯಿಂದ ಊಟ ತರಿಸ್ಕೊಡಿ, ಪುಸ್ತಕ ತರಿಸ್ಕೊಡಿ ಅಂತ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಳ್ಳಲಾಗಿತ್ತು. ಆದರೆ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಜುಲೈ 22ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಅಲ್ಲಿವರೆಗೂ ಕೂಡ ಜೈಲೂಟವನ್ನೇ ಸ್ವೀಕಾರ ಮಾಡಬೇಕಾಗುತ್ತೆ ಆರೋಪಿ ದರ್ಶನ್. ಜೈಲೂಟದಿಂದಾಗಿ ನನಗೆ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ವಾಂತಿ ಭೇದಿ ಆಗ್ತಾ ಇದೆ ಅಂತ ಜೈಲೂಟದ ಬಗ್ಗೆ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ಕೊಂಡಿದ್ರು. ನನಗೆ ಒಗ್ತಾ ಇಲ್ಲ ಜೈಲೂಟ, ಹಾಗಾಗಿ ಮನೆಯಿಂದ ಊಟವನ್ನ ತರಿಸ್ಕೊಡಿ ಅಂತ. ಆದರೆ ಜೈಲಿನಲ್ಲಿ ಕೊಡುವಂಥ ಆಹಾರ ನನ್ನ ದೇಹಕ್ಕೆ ಒಗ್ತಾ ಇಲ್ಲ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಿಲ್ಲ ಅಂತ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ರು. ಜೈಲೂಟದಿಂದ ವಾಂತಿ ಭೇದಿ ಆಗ್ತಾ ಇದೆ, ನಾನು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೀನಿ, ಮನೆ ಊಟ, ತಟ್ಟೆ, ಲೋಟ, ಹಾಸಿಗೆ, ದಿಂಬು ಮತ್ತು ಪುಸ್ತಕಗಳನ್ನು ಮನೆಯಿಂದ ನನಗೆ ತರಿಸ್ಕೊಡಿ ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆದರೆ ಆ ರಿಟ್ ಅರ್ಜಿಯ ವಿಚಾರಣೆಯನ್ನು ಜುಲೈ 22ನೇ ತಾರೀಕಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆದೇಶದ ಪ್ರಕಾರ ಇನ್ನೂ 2 ದಿನಗಳ ಕಾಲ ಜೈಲೂಟವನ್ನೇ ತಿನ್ನಬೇಕಾಗುತ್ತೆ. ಅದಾದ ಬಳಿಕ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಏನು ತೀರ್ಮಾನವನ್ನು ಕೊಡ್ತಾರೆ, ಅನುಮತಿ ಕೊಡ್ತಾರಾ ಜೈಲೂಟದ ಬದಲು ಮನೆಯೂಟ, ಮನೆಯಿಂದ ದಿಂಬು, ಹಾಸಿಗೆ ತರಿಸ್ಕೊಡೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತ ಇನ್ನೂ 2 ದಿನ ಕಾದು ನೋಡಬೇಕಿದೆ. ಇಲ್ಲಿವರೆಗೂ ಕೂಡ ಮನೆಯೂಟ ಬರುತ್ತೆ ಅಂತ ಕಾದು ನೋಡ್ತಾ ಇದ್ರು ದರ್ಶನ್. ಆದರೆ ಈಗಲೂ ಕೂಡ ಜೈಲೂಟವೇ ಗತಿಯಾಗಿದೆ. ಇನ್ನೂ 2 ದಿನಗಳ ಕಾಲ ಜೈಲಿನಲ್ಲಿ ಕೊಡುವಂಥ ಜೈಲು ಮೆನುವಿನ ಪ್ರಕಾರವಾಗಿ 3 ಹೊತ್ತು ಏನು ಊಟ ತಿಂಡಿ ಕೊಡ್ತಾರೋ ಅದನ್ನೇ ಸ್ವೀಕಾರ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನನಗೆ ವಾಂತಿ ಭೇದಿ ಆಗ್ತಾ ಇರೋದ್ರಿಂದ ಜೈಲು ಊಟ ನನಗೆ ಹೋಗ್ತಾ ಇಲ್ಲ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು ದರ್ಶನ್. ಹಾಗಾಗಿನೇ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಕೊಂಡಿದ್ರು. ಆದರೆ ಆ ಅರ್ಜಿಯ ವಿಚಾರಣೆಯನ್ನು ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಜುಲೈ 22ನೇ ತಾರೀಕು ಈ ಅರ್ಜಿಯ ವಿಚಾರಣೆಯನ್ನು ಮತ್ತೆ ಕೈಗೆತ್ತಿಕೊಳ್ತಾರೆ. ಅಲ್ಲಿವರೆಗೂ ಕೂಡ ಜೈಲಿನಲ್ಲಿರುವಂಥ ದರ್ಶನ್ ಜೈಲೂಟವನ್ನೇ ಮಾಡಬೇಕಾಗುತ್ತೆ.